চলো নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 195. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಸೇಠ್ಜಿಯವರ ಆತಿಥ್ಯವನ್ನು ಪಡ್ಕೊಳ್ತಾ ಇದ್ದಾರೆ ಮೀರತ್ತಲ್ಲಿ. ಈಗ ಆ ಸೇಠ್ಜಿಯವರ ಮನೆ ಮತ್ತೊಂದು ಬಾರಾನಗೌರ್ ಮಠವೇ ಆಗಿದ್ದನ್ನ ಗಮನಿಸಿದ್ವಿ. ಅವರೆಲ್ಲರ ಪ್ರತಿದಿನದ ದಿನಚರಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಹಜವಾಗಿಯೇ ಅಲ್ಲೊಂದು ಅದ್ಭುತವಾದಂಥ ಆಧ್ಯಾತ್ಮಿಕ ವಾತಾವರಣ ಏರ್ಪಾటు ಮಾಡಿದ್ದಾರೆ. ಧ್ಯಾನ, ಜಪ, ಪ್ರಾರ್ಥನೆ, ಭಜನೆ ಹೀಗೆ ಪ್ರತಿದಿನವನ್ನು ಕಳೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶಾಸ್ತ್ರ ಗ್ರಂಥಗಳನ್ನು, ಸಂಸ್ಕೃತ, ಇಂಗ್ಲಿಷ್ ಸಾಹಿತ್ಯದ ಹಲವಾರು ಶ್ರೇಷ್ಠ ಗ್ರಂಥಗಳನ್ನು ಎಲ್ಲರೂ ಸೇರಿ ಅಧ್ಯಯನ ಮಾಡ್ತಿದ್ದಾರೆ. ಈಗ ಅದರ ಮುಂದುವರೆದ ಭಾಗ. ತಮ್ಮ ಜ್ಞಾನಕೋಶವನ್ನು ವರ್ಧಿಸಿಕೊಳ್ಳೋದಕ್ಕೆ ಅಂತ ಸ್ವಾಮೀಜಿ ಯಾವಾಗಲೂ ಕಾತರರಾಗ್ತಿದ್ರು. ಇದು ಸ್ವಾಮೀಜಿಯ ಹುಟ್ಟುಗುಣ. ಮೀರತ್ತಲ್ಲಿದ್ದಾಗ ಅವರು ಅಖಂಡಾನಂದರ ಮೂಲಕ ಸಮೀಪದ ಗ್ರಂಥಾಲಯವೊಂದರಲ್ಲಿ ಸರ್ ಜಾನ್ ಲುಬಾಕ್ ಅನ್ನುವಂಥ ಕೃತಿಗಳನ್ನು ತರಿಸ್ಕೊಂಡ್ರು. ಹೀಗೆ ಈ ಗ್ರಂಥಗಳ ಗಾತ್ರಗಳ ವಿಷಯದಲ್ಲೂ ಕೂಡ ತುಂಬ ಹಿರಿದಾದದ್ದು. ಸ್ವಾಮೀಜಿ ಈ ಕೃತಿಗಳ ಸಂಪುಟಗಳನ್ನು ಪ್ರತಿದಿನ ಒಂದೊಂದಾಗಿ ತರಿಸ್ಕೊಂಡು ಮರುದಿನ ಹಿಂದಿರುಗಿಸ್ತಾ ಇದ್ರು. ಇದನ್ನು ಗಮನಿಸಿದಂತಹ ಗ್ರಂಥಾಲಯದ ಅಧಿಕಾರಿ ಭಾವಿಸ್ತಾ ಇವರ ಸ್ನೇಹಿತರು ಸುಮ್ಮನೆ ಓದೋ ನಟನೆ ಮಾಡ್ತಿರಬೇಕು ಅಂತ. ಒಂದು ದಿನ ಅವನು ಅಸಹನೆಗೊಂಡು ಅಖಂಡ ಆನಂದರನ್ನ ವ್ಯಂಗ್ಯವಾಗಿ ಛೇಡಿಸ್ದ. ಏನೋ ನಿಮ್ಮ ಸ್ನೇಹಿತರು ಪುಸ್ತಕದ ಹೊಳೆಯುವಂತಹ ಹೊರಕವಚವನ್ನೇ ನೋಡಿ ಹಿಂದಿರುಗಿಸ್ತಾ ಇದ್ದಾರೆ ಅಂತ ಕಾಣುತ್ತೆ ಅಂತ. ಆತ ಹೀಗಂದಿದ್ದನ್ನ ಕೇಳಿ ಸ್ವಾಮೀಜಿ ತಾವೇ ಬಂದು ಒಂದು ದಿವಸ ಅಧಿಕಾರಿಯನ್ನ ಕಂಡು ಹೇಳಿದ್ರು, ಸ್ವಾಮಿ, ನೀವು ಕೇಳಿದಂತಹ ಪುಸ್ತಕಗಳೆಲ್ಲದನ್ನ ನಾನು ಓದಿದ್ದೇನೆ. ಇದರ ಬಗ್ಗೆ ನಿಮ್ಗೇನಾರೋ ಸಂದೇಹ ಇದ್ರೆ ನೀವು ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು ಅಂದ್ರು ಸ್ವಾಮೀಜಿ. ನೋಡೇ ಬಿಡೋಣ ಅಂತ ಅವನು ಹಲವಾರು ಪ್ರಶ್ನೆಗಳನ್ನ ಕೇಳ್ದ. ಪ್ರತಿಯೊಂದಕ್ಕೂ ಕೂಡ ಸ್ವಾಮೀಜಿ ಅತ್ಯಂತ ಸಮರ್ಪಕವಾದ ಉತ್ತರವನ್ನ ಕೊಡ್ತಿದ್ರು. ಆಗ ಆಶ್ಚರ್ಯಗೊಂಡ ಅವನು ಬಾಯನ್ನ ಮುಚ್ಚಿಕೊಂಡು ಸುಮ್ಮನಾಗ್ಬಿಟ್ಟ. ತನ್ನ ದುಡುಕು ಮಾತಿಗಾಗಿ ಸ್ವಾಮೀಜಿಯವರ ಹತ್ರ ಕ್ಷಮೆಯನ್ನೂ ಕೂಡ ಕೇಳ್ಕೊಂಡ. ಅಖಂಡಾನಂದರಿಗೂ ಅವನಷ್ಟೇ ಆಶ್ಚರ್ಯ ಆಯಿತು. ಆಮೇಲೆ ಅವರು ಇದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ನಾನು ಒಂದು ಪುಸ್ತಕವನ್ನು ಓದುವಾಗ ಒಂದೊಂದೇ ಪದವನ್ನು ಓದೋದಿಲ್ಲ, ವಾಕ್ಯಗಳನ್ನೇ ಓದ್ತೇನೆ. ಕೆಲವು ಸಲ ಪ್ಯಾರಾಗಳನ್ನೇ ಓದ್ಕೊಂಡು ಹೋಗ್ತೇನೆ. ಅಂದ್ರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಕೆಲವು ಪ್ಯಾರಾಗಳನ್ನೇ ಓದ್ಕೊಂಡು ಹೋಗ್ತೇನೆ ಅಂದ್ರೆ ಕೈಲ್ಡೋಸ್ಕೋಪಿನ ರೂಪದಲ್ಲಿ ಓದ್ಕೊಂಡು ಹೋಗ್ತೇನೆ ಅಂತ. ಏನಿದು ಕೈಲ್ಡೋಸ್ಕೋಪ್ ಅಂದರೆ? ಕೈಲ್ಡೋಸ್ಕೋಪ್ ಅನ್ನೋದು ಮಕ್ಕಳ ಮನರಂಜನೆಯ ವಸ್ತು, ಎಂಟರ್ಟೈನ್ಮೆಂಟ್ ವಸ್ತು. ಅದರಲ್ಲಿ 3 ಕನ್ನಡಿಗಳನ್ನ ತ್ರಿಕೋನವಾಗಿ ಇಟ್ಟು ಕೊಳವೆಯಲ್ಲಿ ಕೂಡಿಸ್ತಾರೆ. ಕೊಳವೆಯ ಒಂದು ತುದಿಯಲ್ಲಿ ಬಳೆಯ ಚೂರಿ ನಂತರ ಹೊಳೆಯುವ ಪದಾರ್ಥಗಳನ್ನು ಬಿದ್ದು ಹೋಗದ ಹಾಗೆ ಇಟ್ಟು ಕೊಳವೆಯ ಇನ್ನೊಂದು ತುದಿಯಿಂದ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಂದ ನೋಡ್ತಾ ಕೊಳವೆಯನ್ನು ಮೆಲ್ಲಗೆ ತಿರುಗಿಸಿದ್ರೆ ಕನ್ನಡಿಗಳ ಪ್ರತಿಫಲನದಿಂದ 100 ವರ್ಣ ಪ್ರಭೇದಗಳು ಉಂಟಾಗತ್ತೆ. ಇದನ್ನ ಕೈಲ್ಡೋಸ್ಕೋಪ್ ಅಂತಾರೆ. ಸ್ವಾಮೀಜಿ ಹೇಳ್ತಿದ್ದಾರೆ, ನಾನು ಓದೋದು ಹೇಗೆ ಅಂತಂದ್ರೆ ಕೆಲವು ಬಾರಿ ಕೈಲ್ಡೋಸ್ಕೋಪಿನ ಹಾಗೆ ಓದ್ತೇನೆ ಅಂತ. ಇದು ನಿಜಕ್ಕೂ ಕೂಡ ಅತ್ಯಂತ ಅಚ್ಚರಿಯ ಸಂಗತಿ ಅನ್ನೋದರಲ್ಲಿ ಸಂದೇಹ ಇಲ್ಲ. ಸಾಮಾನ್ಯವಾದ ಒಂದು ಚಂದಮಾಮ ಅಷ್ಟನ್ನೇ ಓದೆ ನಾವೆಲ್ಲದನ್ನ ನೆನ್ಪಿಟ್ಕೊಳ್ಳೋದು ಎಷ್ಟು ಕಷ್ಟ. ಹಾಗಿರುವಾಗ ಅಂತಹ ಕ್ಲಿಷ್ಟ ವಿಚಾರಗಳನ್ನು ಒಳಗೊಂಡಂತಹ ಬೃಹತ್ ಗ್ರಂಥಗಳನ್ನು ಓದಿ ನೆನ್ಪಿಟ್ಕೊಳ್ಳೋದು ಅಂದರೆ ಅವರ ಶಕ್ತಿಯನ್ನು ನಾವು ಭಾವಿಸಿ ನೋಡಬೇಕು. ಅದು ಒಂದೇ ಸಲ ಓದೋದು, ಒಂದೇ ದಿನದಲ್ಲಿ ಓದು ಮುಗಿಸಿದ್ದು. ಆದರೆ ಬೇರೆಯವರ ದೃಷ್ಟಿಗೆ ಇದೊಂದು ಪರಮಾಶ್ಚರ್ಯದ ವಿಷಯವಾದರೂ ಕೂಡ
ವಿವೇಕಾನಂದರಿಗೆ ಮಾತ್ರ ಈ ಅದ್ಭುತ ಗ್ರಹಣ ಶಕ್ತಿ, ಧಾರಣ ಶಕ್ತಿ ಸ್ವಭಾವ ಸಹಜವಾಗಿದ್ದಂತಹ ಗುಣಗಳು. ಇದೆಲ್ಲದನ್ನ ಅವರು ಬಾಲ್ಯದಿಂದ ಬೆಳೆಸ್ಕೊಂಡು ಬಂದಿದ್ದನ್ನು ನೋಡಿದಿವಿ. ಅವರ ಜೀವನದ ಕೊನೆಯವರೆಗೂ ಕೂಡ ಈ ಶಕ್ತಿ ಕಿಂಚಿತ್ತೂ ಕೂಡ ಮಾಸಲಿಲ್ಲ ಅನ್ಬೋದು. ಇದನ್ನ ತೋರಿಸುವಂತಹ ಕೆಲವು ಘಟನೆಗಳು ಕೂಡ ಇಲ್ಲಿ ನಾವು ಉಲ್ಲೇಖಿಸಿ ನೋಡ್ಬೋದು. ಯಾವ ಘಟನೆಗಳು ಅನ್ನೋದನ್ನ ಮುಂದಿನ ಧ್ವನಿಯ ತೊಡಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.